ಏನಿಲ್ಲ ಏನಿಲ್ಲ ನನ್ನ ಅವರ ನಡುವೆ ಏನಿಲ್ಲ ಅಂತ ಸಾಂಗ್ ಇದೆಯಲ್ಲ ಆ ಥರ ನೀವು ಆಡ್ತೀರಾ. ಬಟ್ ನೋಡೋ ಆಡಿಯನ್ಸ್ ಏನು ಹೇಳ್ತಾರೆ, ಧರ್ಮ ಅನುಷರೈ ನಿಜ ಜೀವನದಲ್ಲೂ ಒಂದಾಗಬೇಕಪ್ಪ, ನಮ್ಗೆ ಖುಷಿ ಆಗುತ್ತೆ ಅಂತ ಒಂದಷ್ಟು ಕಮೆಂಟ್. ಹಣೆ ಬರ ಗೊತ್ತಿಲ್ಲ, ಬಟ್ ಐ ರೆಸ್ಪೆಕ್ಟ್ ಹಿಮ್. ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಐ ರೆಸ್ಪೆಕ್ಟ್ ಹಿಮ್. ಎಂಟ್ರಿ ಕೊಟ್ಟ ದಿನದಿಂದಾನೇ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಕೂಡ ನಿಮ್ಮನ್ನ ಕಾಲೆಳೆಯುವಂತ ಒಂದು ಕಾರ್ಯ ಮಾಡ್ತಿದ್ರು. ಧರ್ಮ ಅವರು ಅನುಷ್ ಅವ್ರ ಹತ್ರ ಮಾತಾಡಿದ್ರೆ ಐಶ್ವರ್ಯ ಅವರ ಮುಖ ಸಣ್ಣದಾಗುತ್ತೆ. ಆ ಮನೇಲಿ ಯಾರಿಗೆ ನೋವಾಗ್ಲಿ, ಯಾರಿಗೆ ಏನೇ ಹರ್ಟ್ ಆದ್ರೂ ನಿಂತ್ಕೋತಾ ಇದ್ದಿದ್ ವ್ಯಕ್ತಿನೇ ಧರ್ಮ. ಅನುಷ್ ಅವ್ರದ್ದು ಐ ಥಿಂಕ್ ಫ್ರೆಂಡ್ಶಿಪ್ ಆಲ್ಮೋಸ್ಟ್ 4-5 years ಇಂದ ಅವ್ರು ಚೇಂಜ್ ಆಗ್ತಾ ಇದ್ದಾರೆ. ಸುದೀಪ್ ಸರ್ ನಿಮ್ಮನ್ನ ಚಪಾತಿ ಅಂತ ಕೂಡ ಕರೀತಾ ಇದ್ರು. ಎಲ್ಲಾದ್ರೂ ಒಂದ್ ಕಡೆ ಬೇಜಾರಾಗ್ತಿತ್ತ, ಯಾಕೆ ಸರ್ ನಮ್ಮನ್ನು ಚಪಾತಿ ಅಂತ ಕರೀತಾರೆ ಅಂತ? ಈ ಕಡೆ ಮಹಾಭಾರತ, ಈ ಕಡೆ ರಾಮಾಯಣ ಯುದ್ಧ ನಡೀತಾ ಇರುತ್ತೆ, ನಾನು ಚಪಾತಿ ತಿಂತಾ ಇರ್ತೀನಿ. ಕೊನೆಯ ದಿನ ಸುದೀಪ್ ಸರ್ ನಿಮಗೆ ನೀವು ತುಂಬ ಭಾವುಕರಾಗಿ ಎಮೋಷ್ನಲ್ ಆಗ್ತೀರಾ, ಅವರೇ ಕಣ್ಣೀರು ಒರೆಸಿ ಕಳಿಸ್ಕೊಡ್ತಾರೆ. ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್. ಅದೃಷ್ಟ ಮಾಡಿದ್ದೆ ನಾನು. ಒಂದ್ ಕಡೆ ಬೇಜಾರಾಗ್ತಿತ್ತು, ಕಿಚ್ಚನ ಚಪ್ಪಾಳೆ ತಗೊಳ್ದೆ ನಾನು ಆಚೆ ಹೋಗ್ತಿದ್ದೀನಿ ಅಂತ. ಆ 2 ಕೈಗಳಲ್ಲಿ ನನ್ನ ಕಣ್ಣೀರು ಒರೆಸಿದ್ರು ಅಂತಂದ್ರೆ ಅದಕ್ಕಿಂತ ಇನ್ನೇನು ಬೇಕು. ಸಾಕಷ್ಟು ಜನ ಹೇಳ್ತಾರೆ ಬಿಗ್ ಬಾಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅಂತ. ಅದಕ್ಕೆ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಧರ್ಮ ಮತ್ತು ನೀವು ಒಳಗಡೆ ಹೋದ ಕ್ಷಣದಿಂದ ಕೂಡ ಎಲಿಮಿನೇಟ್ ಆಗೋವರೆಗೂ ಕೂಡ ನಿಮ್ಮಿಬ್ಬರ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ಸು. ಅಂದರೆ ಸ್ಟಾರ್ಟಿಂಗ್ ಡೇಯಲ್ಲೇ ನೀವು ಎಂಟ್ರಿ ಕೊಟ್ಟ ದಿನದಿಂದನೇ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಕೂಡ ನಿಮ್ಮನ್ನು ಕಾಲೆಳೆಯುವಂಥ ಒಂದು ಕಾರ್ಯ ಮಾಡ್ತಿದ್ರು. ಪೇರೆಂಟ್ಸ್ನೆಲ್ಲ ಕರೆಸಿ ವೇದಿಕೆಗೆ ಇದು ಮಾಡೋದೆಲ್ಲನೂ, ಅದೆಲ್ಲ ರೀಕಾಲ್ ಮಾಡೋದಾದ್ರೆ ಎಷ್ಟು ಖುಷಿ ಅನ್ಸುತ್ತೆ? ಅದು ವಿಟಿ ನೋಡ್ಬೇಕಂದ್ರೆ ಐ ಬಿಕಮ್ ಎಮೋಷ್ನಲ್. ಚೆನ್ನಾಗಿತ್ತು, ಒಂದು ಜರ್ನಿ ಚೆನ್ನಾಗಿತ್ತು. ಆ್ಯಂಡ್ ಆ ಮನೇಲಿ ನನಗೆಲ್ಲೋ ಒಂದು ಸಪೋರ್ಟಿವ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತ ಇದ್ದಿದ್ದು ಧರ್ಮ ಅವರೇ. ಏನಕ್ಕೆಂದ್ರೆ ತುಂಬ ಫೇಕ್ ಅನ್ಸಿದ್ದು ನಿಜ. ತುಂಬ ಸಲ ನನಗೆ ಏನು ಆಗ್ತದೆ ಇಲ್ಲಿ ಅಂತಂದಾಗ, ಅಥವಾ ನಮ್ಗೆ ಬಿದ್ದಾಗ, ಅಥವಾ ನಮಗೆ ನೋವಾದಾಗ ಫಸ್ಟ್ ಬರ್ತಿದ್ದೆ ಧರ್ಮ. ನನಗೆ ಅಂತಲ್ಲ, ಆ ಮನೇಲಿ ಯಾರಿಗೆ ನೋವಾಗಲಿ, ಯಾರಿಗೆ ಏನೇ ಹರ್ಟ್ ಆದ್ರೂ ನಿಂತ್ಕೋತಾ ಇದ್ದಿದ್ದು ವ್ಯಕ್ತಿನೇ ಧರ್ಮ. ನಾವು ಹೋಗ್ತಾ ಇರೋದು ಅವ್ರ ಮೇಲೆ ಯಾವುದೇ ದ್ವೇಷ ಮಾಡ್ತಿಲ್ಲ, ಯಾವತ್ತೂ ಅವ್ರು ಕೋಪನೂ ಮಾಡ್ಕೊಂಡಿಲ್ಲ ಯಾರ ಮೇಲೆ. ಇನ್ಫ್ಯಾಕ್ಟ್ ನಾನು ಕೋಪ ಮಾಡ್ಕೊಂಡಿರ್ತೀನಿ, ಅವರಂತೂ ಯಾರ ಮೇಲೂ ಕೋಪ ಮಾಡ್ಕೊತಿಲ್ಲ. ನಾನು ಹೆಂಗೆ ಸಾಧ್ಯ ಈ ಮನೇಲಿ ಈ ಥರ ಒಂದು ವಾತಾವರಣದಲ್ಲಿ ಕೋಪನೇ ಮಾಡ್ಕೊಳ್ಳೋದು ಇಷ್ಟ ತಾಳ್ಮೆಯಿಂದ 50 ದಿನದವರೆಗೂ ಹೆಂಗಿರಕ್ಕೆ ಸಾಧ್ಯ ಅನ್ನೋದು ಕ್ವಶನ್ ಮಾರ್ಕು ಬರ್ತಾ ಇತ್ತು ಧರ್ಮ ಅವ್ರು ನೋಡಿದಾಗ. ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ನನಗೆ ಸಪೋರ್ಟಿವ್ ಆಗಿ ಹೆಸರಲ್ಲೇ ಇದೆ ಧರ್ಮ. ಹೆಸರು ತಕ್ಕಂಗೆ ಅವ್ರ ಫ್ಯಾಮಿಲಿನೇ ಹಂಗಿದೆ. ಅಪ್ಪನ ಹೆಸರು ಕೀರ್ತಿ, ಇವ್ರ ಹೆಸರು ಧರ್ಮ, ಅಕ್ಕನ ಹೆಸರು ಸತ್ಯ. ಎಲ್ಲ ಒಳ್ಳೆ ವ್ಯಕ್ತಿತ್ವ ಇರುವಂಥ ಕುಟುಂಬ ಅವ್ರದ್ದು. ಖುಷಿ ಆಯಿತು ಅವ್ರನ್ನ ನಾನು ಬಿಗ್ ಬಾಸ್ ವೇದಿಕೆ ಮೊದಲನೇ ದಿನನೇ ಅವ್ರ ಪೇರೆಂಟ್ಸ್ ಜೊತೆನೂ ಮಾತಾಡಿದ್ದು, ಒಳಗೆ ಕಳಿಸ್ಬೇಕಾದ್ರೆ ಎಲ್ಲರೂ ಆಶೀರ್ವಾದ ತೊಗೊಂಡೋಗಿದ್ದು. ಇಟ್ ವಾಸ್ ಅ ನೈಸ್ ಮೆಮೊರೀಸ್. ನಿಮ್ಮ ಜೋಡಿಗೆ ಚಪಾತಿ ಜೋಡಿ ಅಂತ ಕೂಡ ಹೆಸರಿಟ್ರು. ಸುದೀಪ್ ಸರ್ ನಿಮ್ಮನ್ನ ಚಪಾತಿ ಅಂತ ಕೂಡ ಕರೀತಾ ಇದ್ರು. ಎಲ್ಲಾದ್ರೂ ಒಂದ್ ಕಡೆ ಬೇಜಾರಾಗ್ತಿತ್ತ, ಯಾಕೆ ಸರ್ ನಮ್ಮನ್ನು ಚಪಾತಿ ಅಂತ ಕರೀತಾರೆ ಅಂತ? ಏನು ಬೇಜಾರಾಗ್ತಿಲ್ಲ. ಸುದೀಪ್ ಸರ್ ಏನು ಹೇಳಿದ್ರು ಬೇಜಾರಾಗ್ತಿಲ್ಲ. ಬಿಕಾಸ್ ಅವ್ರ ಮಾತಲ್ಲಿ ತುಂಬ ವೇಟೇಜ್ ಇದೆ. ಸುದೀಪ್ ಸರ್ ಏನೋ ಒಂದು ಹೇಳ್ತಿದ್ದಾರೆ, ಅದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿತ್ತು. ಆ ಒಂದು ಎಕ್ಸ್ಪ್ರೆಷನ್ಸಲ್ಲೇ ಒಂದು ಕ್ಲಾರಿಟಿ ಕೊಡ್ತಾ ಇದ್ರು, ನೀವು ಹಿಂಗೆ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನೋದು. ಸುದೀಪ್ ಸರ್ ಬಟ್ ಯಾಕೆ ಹೇಳ್ತಿದ್ದಾರೆ ಅನ್ನೋದು ಕ್ವಶನ್ ಮಾರ್ಕ್ ಇತ್ತು. ನಾನಲ್ಲಿ ಜಾಸ್ತಿ ಚಪಾತಿ ಹೊಸಿತಾ ಇದ್ದೆ, ಚಪಾತಿ ಬೇಯಿಸ್ತಾ ಇದ್ರು ಧರ್ಮ ಅವರು. ಬಹುಶಃ ಅದಕ್ಕೇನಾದ್ರು ಚಪಾತಿ ಅಂತ ಇದ್ದಾರಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇತ್ತು ಒಳಗಡೆ. ಆಚೆ ಬಂದ್ಮೇಲೆ ಗೊತ್ತಾಯ್ತು, ಆ ಕಡೆ ಮಹಾಭಾರತ, ಈ ಕಡೆ ರಾಮಾಯಣ ಯುದ್ಧ ನಡೀತಾ ಇರುತ್ತೆ, ನಾನಲ್ಲಿ ಚಪಾತಿ ತಿನ್ಸ್ತಾ ಇರ್ತೀನಿ, ಅದಕ್ಕೆ ಹಾಗಂದ್ರು ಅಂತ ಆಮೇಲೆ ಗೊತ್ತಾಯ್ತು. ಬಟ್ ಇಟ್ ವಾಸ್ ಫನ್. ನಾನು ಅನ್ನೆಸೆಸರಿ ಹೋಗ್ಬಿಟ್ಟು ಜಗಳಕ್ಕೆ ಇನ್ವಾಲ್ವ್ ಏನಕ್ಕೆ ಅಂದ್ಬಿಟ್ಟು ನಾನು ನಿಂತಿದ್ದೆ. ಯಾಕಂದ್ರೆ ಅದಕ್ಕೂ ಮುಂಚೆ ತುಂಬ ಜಗಳಗಳನ್ನ ಬಿಡಿಸಿದ್ದೀನಿ ಮನೆಯಲ್ಲಿ. ಬಿಡ್ಸೋಕೆ ಹೋದಾಗ ನೀವು ನೋಡಿರ್ತೀರ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ, ಜಗದೀಶ್ನ ಸರ್ ಬನ್ನಿ ಸರ್ ಅಂತ, ಈ ಕಡೆ ಅವ್ರ ಜೊತೆ ರಂಜಿತ್, ವಿಕ್ಕಿ, ಯಾರು ಫೈಟ್ ಮಾಡ್ತಿರೋ ಅವ್ರನ್ನ ಬಿಡ್ಸ್ಕೊಳಕ್ಕೆ ಹೋದಾಗ ನಮಗೆ ಏಟಾಗಿದೆ. ಹಿಂಗೆ ಗುದ್ದಿತಾರೆ ಅಥವಾ ಕಾಲು ತುಳಿದಿರ್ತಾರೆ, ಏಟಾಗಿರುತ್ತೆ. ನಾನು ಹಿಂಗೆಲ್ಲ ಹೊಡ್ಕೊಂಡು ಅಯ್ಯೋ ನಿಮ್ಮನ್ನು ಬಿಡ್ಸೋಕ್ಕಾಗಲ್ಲ ಅಂತ ಬರ್ತಾ ಇದ್ದೆ. ಬಟ್ ಅವತ್ತಿನ ದಿನ ಜಗಳ ನಿಮ್ದು. ಎಸ್, ಅವತ್ತು ನೀವು ಚಪಾತಿ ತಿನ್ಸಿದ್ದು ಸೀಕ್ವೆನ್ಸ್ ನ ನೆನೆಸ್ಕೊಳ್ಳೋದಾದ್ರೆ ಜನರಲಿ ಹೇಳ್ತಾರೆ ಜಗಳಕ್ಕೆ ಹಿಂದಿರ್ಬೇಕು, ಊಟಕ್ಕೆ ಮುಂದಿರ್ಬೇಕಪ್ಪ ಅಂತ. ಸೊ ಅದನ್ನ ನೀವು ಅಲ್ಲಿ ವಸ್ತು ಸಹ ಪ್ರೂವ್ ಮಾಡ್ದಂಗಿತ್ತು. ನೋ ನನಗೆ ಹಸು ಆಗ್ತಿತ್ತು ಆಯ್ತಾ. ಎಲ್ರಿಗೂ ಮಾಡಿಕೊಟ್ಟಿದ್ದೆ, ಎಲ್ರಿಗೂ 3 ಚಪಾತಿ, ಆಲ್ಮೋಸ್ಟ್ ಒಂದು 50 ಚಪಾತಿ ಹೊಸ್ತಿದ್ದು ಅವರು ಬೇಯಿಸಿದ್ರು. ಎಲ್ರದ್ದು ಊಟ ಆಗಿದ್ದು, ನಮ್ಮಿಬ್ರದ್ದು ಊಟ ಆಗಿರ್ಲಿಲ್ಲ ಇನ್ನು. ಅದಕ್ಕೆ ನೀವು ತಿನ್ಬಿಡಿ ಅನುಷ ಅವರೇ, ಅವಾಗಿಂದ ಮಾಡ್ತಿದ್ದೀರಾ ಪಾಪ ಅಂತ ಅವ್ರು ಹೇಳಿದ್ರು. ತಿಂತಾ ಇರ್ಬೇಕಾದ್ರೆ ಅವರು ಇನ್ನೂ ತಿಂದಿರ್ಲಿಲ್ಲ ಅಂತ 1-2 ತುತ್ತು ತಿನ್ನಿಸ್ದೆ. ಬಟ್ ಅಷ್ಟು ಜಗಳ ಆದ್ಮೇಲೆ ಅದೆಲ್ಲ ನೋಡಿ ತಿನ್ನಕ್ಕಾಗ್ಲಿಲ್ಲ, ಅದನ್ನ ಅಲ್ಲೇ ಬಿಟ್ಬಿಟ್ಟೆ ಪ್ಲೇಟ್ ಕೂಡ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಮನೆಗೆ ಹೋಗಿ ಏನು ಮಾಡಿಸ್ಕೊಂಡು ತಿಂದ್ರಿ ಹೊಟ್ಟೆ ತುಂಬ ಅಂತ ಮನೆಯಲ್ಲಿ ಅಮ್ಮಗೆ ಹೇಳಿ? ಮನೆಗೆ ಹೋಗಿದ ತಕ್ಷಣ ಅದೇ ವೆಲ್ಕಮ್ ಬ್ಯಾಕ್ ಅಂತ ತುಂಬ ಡೆಕೋರೇಟಿವ್ ಆಗೆಲ್ಲ ಮಾಡಿ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ನನ್ನ ಫ್ಯಾಮಿಲಿ. ಎಲ್ಲ ನಂಗೆ ಏನೇನು ಇಷ್ಟ, ನನಗೆ ಚಿಕನ್ ಇಷ್ಟ, ವಾಫಲ್ಸ್ ಇಷ್ಟ,
ಸ್ವೀಟ್ಸ್ ನಾನು ಏನೇನು ಇಷ್ಟಪಡ್ತೀನಿ ಎಲ್ಲಾನು ತಂದಿಟ್ರು ಡೈನಿಂಗ್ ಟೇಬಲ್. ಬಟ್ ನಂಗೆ ತಿನ್ನಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಬರೀ ಅನ್ನ ಸಾರು, Limited. ಅನ್ನ ಸಾರು ಚಪಾತಿ ತಿಂದು ಏನು ತಿನ್ನಕ್ ಆಗ್ತಾ ಇಲ್ಲ. ಸಡನ್ ಆಗಿ ಎಲ್ಲ ಒಂದೊಂದು ಸ್ಪೂನ್ ತಿಂದೆ ಅಷ್ಟೇ. ಇವಾಗ ನಿನ್ನೆಯಿಂದ ಶುರು ಮಾಡಿದ್ದೀನಿ ಪ್ರಾಪರ್ ಊಟ ಮಾಡಕ್ಕೆ. ಒಂದು ವಾರ ನಂಗೆ ಏನು ಸರಿಯಾಗಿ ತಿನ್ನಕ್ಕಾಗಿಲ್ಲ. ಕೊನೆಯ ದಿನ ಸುದೀಪ್ ಸರ್ ನಿಮಗೆ ನೀವು ತುಂಬ ಭಾವುಕರಾಗಿ ಎಮೋಷ್ನಲ್ ಆಗ್ತೀರಾ, ಅವರೇ ಕಣ್ಣೀರು ಒರೆಸಿ ಕಳಿಸ್ಕೊಡ್ತಾರೆ. ಅದೆಷ್ಟು ಸ್ಪೆಷಲ್ ಮೂಮೆಂಟ್ ಅನಿಸುತ್ತೆ? ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್. ಅದೃಷ್ಟ ಮಾಡಿದ್ದೆ ನಾನು. ಒಂದು ಕಡೆ ಬೇಜಾರಾಗ್ತಿತ್ತು, ಕಿಚ್ಚನ ಚಪ್ಪಾಳೆ ತೊಗೊಳ್ದೆ ನಾನು ಆಚೆ ಹೋಗ್ತಿದ್ದೀನಿ ಅಂತ. ಆ 2 ಕೈಗಳಲ್ಲಿ ನನ್ನ ಕಣ್ಣೀರು ಒರೆಸಿದ್ರು ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು? ಆ ಒಂದು ವೇದಿಕೆನಲ್ಲಿ ಅದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸ್ತು. ಬಿಕಾಸ್ ತುಂಬ ಗೌರವ ನೀಡ್ಬೇಕನ್ಸುತ್ತೆ ಆ ಒಂದು ಪರ್ಸ್ನಾಲಿಟಿ ಮೇಲೆ. ಅಂದರೆ ಅಲ್ಲಿ ನಿಂತ್ಕೊಂಡಿದ್ದಾಗ ಎಲ್ಲೋ ಒಂದು ಕಡೆ ನಾನು ಆಚೆ ಬಂದೆ ಅಂತಂದಿದ್ದು, ಅವರು ಕೂಡ ಇದಕ್ಕಿಂತ ಗೆಲುವು ಏನು ಬೇಕು, ತುಂಬ ಚೆನ್ನಾಗಿ ವೆಲ್ ಪ್ಲೇಡ್ ಅಂತಂದರು, ಕಣ್ಣೀರು ಒರೆಸಿದ್ರು. ಸಮಾಧಾನ ಆಯ್ತು, ಅಂದರೆ ತುಂಬ ಸಮಾಧಾನ ಆಯಿತು ಆವಾಗ ಸರ್ ಸಮಾಧಾನ ಮಾಡಿದಾಗ. ಎಲ್ಲೋ ಒಂದು ಕಡೆ ಇಷ್ಟು ಬೇಗ ಮುಗ್ದೋಯ್ತಾ ಜರ್ನಿ, ಇನ್ಮೇಲೆ ಇವರು ನೋಡೋಕ್ಕಾಗಲ್ವಾ, ಇನ್ಮೇಲೆ ಇವ್ರ ಹತ್ರ ಇಂಟರಾಕ್ಷನ್ ಮಾಡೋಕ್ಕಾಗಲ್ವಾ ಅಂತ ಅನಿಸ್ತಾ ಇತ್ತು. ಅದು ಇನ್ನೂ ಜಾಸ್ತಿ ಎಮೋಷ್ನಲ್, 2 ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಲ್ಲಿ ನಿಂತಾಗ. ಬಟ್ ಅಲ್ಟಿಮೇಟ್ಲಿ ನಾನು ಆ ಒಂದು ವೇದಿಕೆಗೆ ಹೋದ್ಮೇಲೆ ಐ ಬಿಕಮ್ ಅ ಫ್ಯಾನ್ ಆಫ್ ಸುದೀಪ್ ಸರ್. ಅಂದರೆ ಅವ್ರ ವ್ಯಕ್ತಿತ್ವ, ಅವ್ರು ಮಾತಾಡ್ತಿದ್ದ ರೀತಿ, ಅವ್ರ ಪರ್ಸ್ನಾಲಿಟಿ, ಹಾಕೋಂತ ಅಟೈರ್ ಕೂಡ. ನಾನು ವೀಕೆಂಡ್ ಬಂದರೆ ಕಾಯ್ತಿದ್ದೆ ಇವ್ರಿಗೆ ಎಷ್ಟು ಚೆನ್ನಾಗಿ ಯಾವ ಅಟೈರಲ್ಲಿ ಇರ್ತಾರೆ ಅಂತ ಅನ್ನೋದು. ಅವ್ರು ಸುಮ್ಮನೆ ಅವ್ರು ಕಾಫಿ ಕುಡಿಯೋದೇ ಒಂದು ಚಂದ, ಅವ್ರು ಮಾತಾಡೋದೇ ಒಂದು ಚಂದ. ತುಂಬ ಖುಷಿ ಆಗುತ್ತೆ ಸುದೀಪ್ ಸರ್ನ ನೋಡಿದಾಗ. ಲೈಕ್ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಎಲ್ಲೂ ಏನು ಮೈನಸ್ನೇ ಹುಡ್ಕೋಕ್ಕಾಗಲ್ಲ ಅವರಲ್ಲಿ. ಅಷ್ಟು ಪರ್ಫೆಕ್ಟಾಗಿ ಮಾತಾಡ್ತಾರೆ, ಅಷ್ಟು ಪರ್ಫೆಕ್ಟಾಗಿ ನಡ್ಕೊಳ್ತಾರೆ. ವಾರದ ಕತೆ ಕಿಚ್ಚನ ಜೊತೆ ಶೋ ನಡೆಸ್ಕೊಡುವಾಗ ಸುದೀಪ್ ಸರ್ ಬಂದಿದ್ರಲ್ಲ, ಒಂದು ಕಡೆ ಅವರು ತಾಯಿ ಬಗ್ಗೆ ಪಾಠ ಮಾಡ್ತಿದ್ರು ಕಂಟೆಸ್ಟೆಂಟ್ಸ್ಗೆಲ್ಲನೂ, ಮತ್ತೊಂದು ಕಡೆ ಅವ್ರ ತಾಯಿನೇ ತೀರ್ಕೊಂಡ್ಬಿಟ್ಟಿದ್ರು. ಆದರೂ ಕೂಡ ಅವರು ಶೋನ ಕಂಪ್ಲೀಟ್ ಮಾಡಿಕೊಡ್ತಾರೆ, ಮಧ್ಯಕ್ಕೆ ನಿಲ್ಲಿಸಲ್ಲ. ಸೊ ಆ ಗುಣದ ಬಗ್ಗೆ, ಅವತ್ತು ಅವರು ಆಡಿದಂಥ ಮಾತುಗಳ ಬಗ್ಗೆ ಒಂದು ರೀಕಾಲ್ ಮಾಡೋದು. ಓ ಗಾಡ್, ಅದಂತೂ ನನಗೆ ಅಷ್ಟು ಆ ಪ್ರಪಂಚನೇ ತಾಯಿ. ಅದನ್ನು ಕಳ್ಕೊಂಡಾಗ ನನಗಂತೂ ಆಗಲ್ಲ, ಏನು ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ, ಕುಗ್ಗೋಗ್ಬಿಡ್ತೀನಿ ಜೀವನದಲ್ಲಿ. ಆ ಥರ ಇರೋ ಒಂದು ಪರಿಸ್ಥಿತಿನಲ್ಲೂ ಕೂಡ ಕರ್ತವ್ಯ ನಿಷ್ಠೆನ ಫಾಲೋ ಮಾಡಬೇಕು. ಆ್ಯಂಡ್ ಅವ್ರಿಲ್ದಲೇ ಆ ವೇದಿಕೆಯಲ್ಲಿ ಬೇರೆಯವ್ರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋ ಕಾರಣ ಆ ಕರ್ತವ್ಯನ ಬಂದು ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ. ಸುಲಭ ಅಲ್ಲ. ಒಂದೇ ವಾರಕ್ಕೆ ಬಂದು ಮತ್ತೆ ಆ ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮನ್ನೆಲ್ಲ ನಗ್ಸೋದು, ಒಂದು ನ್ಯಾಯ ಪಂಚಾಯಿತಿ ಮಾಡೋದು ಸುಲಭದ ಮಾತೇ ಅಲ್ಲ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸುದೀಪ್ ಸರ್ಗೆ. ಬಹುಶಃ ಯಾರಿದ್ದಿದ್ರು ಆ ಪರಿಸ್ಥಿತಿನಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಸುದೀಪ್ ಸರ್ ಕೈಯಲ್ಲಿ ಮಾತ್ರ ಸಾಧ್ಯ ಆಯಿತು ಅಂತ ಅನಿಸುತ್ತೆ. ಅಂದರೆ ಅದು ಪದಗಳೇ ಇಲ್ಲ ಅದಕ್ಕೆ ಹೇಳೋಕ್ಕೆ, ಏನು ವ್ಯಕ್ತಪಡಿಸೋಕ್ಕೆ ಆಗಲ್ಲ. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅವ್ರಿಗಿರೋ ಕರ್ತವ್ಯ ನಿಷ್ಠೆ. ಸಾಕಷ್ಟು ಜನ ಹೇಳ್ತಾರೆ ಬಿಗ್ ಬಾಸ್ ಕಂಪ್ಲೀಟ್ಲಿ ಸ್ಕ್ರಿಪ್ಟೆಡ್ ಅಂತ. ಇಫ್ ಇಟ್ ಈಸ್ ಸ್ಕ್ರಿಪ್ಟೆಡ್, ಎಲಿಮಿನೇಷನ್ ಎಲ್ಲ ಏನಕ್ಕಾಗ್ತಿತ್ತು, ಈ ಥರ ಜಗಳಗಳು ಏನಕ್ಕಾಗ್ತಿತ್ತು, ಟಾಸ್ಕ್ಗಳು ಏನಕ್ಕೆ ಇರ್ತಿತ್ತು, ಮತ್ತೊಂದು ಕಡೆ ಸುದೀಪ್ ಸರ್ಗೆ ಎಷ್ಟು ತಾನೇ ಫೀಡ್ ಮಾಡೋಕ್ಕೆ ಸಾಧ್ಯ ಅಂತ ಸ್ಪಾಂಟೇನಿಯಸ್ಲಿ ಅವ್ರು ತಗೊಂಡು ಹೇಳೋದೇ ಆಗಿರುತ್ತೆ. ಹಾಗಾಗಿ ಅಷ್ಟು ಬ್ಯೂಟಿಫುಲ್ ಆಗಿ ಒಂದು ಶೋ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಕ್ರಿಪ್ಟೆಡ್ ಅನ್ನೋರಿಗೆ ಏನು ಹೇಳ್ತೀರಾ? ಹಬ್ಬ, ನಾನು ಇದ್ದಿದ್ದು 5 ದಿನದಲ್ಲಿ ಯಾವ ಸ್ಕ್ರಿಪ್ಟು ಇಲ್ಲ, ಯಾವ ಸ್ಕ್ರಿಪ್ಟೆಡೂ ಇಲ್ಲ. ಇಟ್ಸ್ ಲೈಕ್ ನೀವೇನು ನೋಡ್ತಿದ್ದೀರಾ ಅದೇ ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಹೇಳಲ್ಲ. ನಾನೇ ಬಹುಶಃ ಒಂದ್ಸಲ ಕನ್ಫೆಷನ್ ರೂಮ್ಗೆ ಒಂದು ಟಾಸ್ಕ್ ಏನೋ ಇರುತ್ತೆ, ಯಾರ ಹತ್ರನೂ ಹೇಳ್ದೇ ಇರೋ ಘಟನೆನ ಬಿಗ್ ಬಾಸ್ ಬಳಿ ಹೇಳ್ಕೊಬೋದು ಅಂತ. ಅವಾಗ ಹೋಗ್ಬಿಟ್ಟು ನಂಗೆ ಹೇಳ್ಕೊಳ್ಳೋಂಥ ಘಟನೆ ಏನೂ ಇಲ್ಲ, ಅಟ್ಲೀಸ್ಟ್ ಬಿಗ್ ಬಾಸ್ ಜೊತೆ ಮಾತಾಡ್ಬೋದಲ್ಲ ಅಂತ ಹೋಗ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಕೂತಾಗ ಬಿಗ್ ಬಾಸ್ ನಂಗೆ ಆಗ್ತಾ ಇಲ್ಲ, ಇಲ್ಲಿ ಹೆಂಗಿರಬೇಕು ಅಟ್ಲೀಸ್ಟ್ ಹೇಳಿ, ಇಷ್ಟು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ಗಳ ಮಧ್ಯೆ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಬಿಗ್ ಬಾಸ್ ಒಂದೇ ಮಾತು ಹೇಳೋದು, ಅನುಷಾ ಯುವರ್ ಅ ಸ್ಟ್ರಾಂಗ್ ಗರ್ಲ್, ಕಾನ್ಫಿಡೆಂಟಾಗಿ ಆಟ ಆಡ್ತಿದ್ದೀರಾ, ಆಡಿ. ನನಗೆ ಎಲ್ಲ ಸ್ಪರ್ಧಿಗಳು ಒಂದೇ, ಯಾರು ಮೇಲೂ ಯಾರು ಕಮ್ಮಿ ಅಂತಿಲ್ಲ, ಎಲ್ಲ ಸ್ಪರ್ಧಿಗಳು ಒಂದೇ. ಅದಕ್ಕೆ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ವೀಕೆಂಡಲ್ಲಿ ಸುದೀಪ್ ಸರ್ ಏನು ಬರ್ತಾರೆ, ಅವ್ರು ಕೊಡೋವಂಥ ಹಿಂಟ್ಸು ಕ್ಲೂಸ್ ಅವ್ರ ಮಾತಲ್ಲಿ ಅರ್ಥ ಮಾಡ್ಕೊಂಡು ನೀವು ಆಡಬೇಕಾಗುತ್ತೆ ಹೊರತು ಬಿಗ್ ಬಾಸ್ ಇದ್ರ ಬಗ್ಗೆ ಮಾತನಾಡುವುದಿಲ್ಲ ಅಂತ ಹೇಳ್ತಾರೆ, ಅಷ್ಟೇ ಹೇಳೋದು. ಅಫ್ಕೋರ್ಸ್ ಬಿಗ್ ಬಾಸ್ ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂತಂದ್ರೆ ಯಾರು ಜೋರಾಗಿ ಮಾತಾಡ್ತಾರೋ ಬಡಬಡ ಅಂತ, ಯಾರು ಜಗಳಕ್ಕೆ ಮುಂದೆ ಇರ್ತಾರೋ ಅವರು ತುಂಬಾ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಹೊಡೆದಾಟಕ್ಕೆ ನಿಂತಾಗ ಅವರೇ ಬೇಗ ಬೇಗ ಸೋತೋಗುವಂಥವ್ರು. ಯಾರು ಸೈಲೆಂಟ್ ಆಗಿರ್ತಾರೋ ನಿಮ್ ತರ, ಅವರು ಇಂಟರ್ನಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತಕ್ಕಂಥದ್ದು. ಇಫ್ ಐ ಆಮ್ ನಾಟ್ ರಾಂಗ್. ಯಾ ವೆರಿ ಟ್ರೂ. ಮೆಂಟಲಿ ಐ ಆಮ್ ಸ್ಟ್ರಾಂಗ್. ಅಷ್ಟಲ್ದಲ್ಲೇ ನಾನು ಸ್ಪೋರ್ಟ್ಸಲ್ಲಿ ಹಿಂದೆ ಇದ್ರು ಅಲ್ಲಿ ಟಾಸ್ಕ್ ಅಂತ ಬಂದಾಗ ನನ್ಗೆ ಯಾರು ಹೊಡಿಲಿ ಏಟ್ ಮಾಡಲಿ ನಂಗೆ ನೋವಾಗ್ತಿದ್ರು ಕೂಡ ನಾನು ಗಿವ್ ಅಪ್ ಮಾಡಬಾರ್ದು, ನಾನು ಗೆಲ್ಲಬೇಕು ಅಂತಲೇ ನಾನು ಆಡ್ತಾ ಇದ್ದೆ ಅಲ್ಲಿ. ಸೊ ಆ ಥರ ಸ್ಕ್ರಿಪ್ಟೆಡ್ ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ಊಟದಕ್ಕೂ ಕೂಡ ನಾವು ಅಲ್ಲಿ ಆಟ ಆಡೇ ಗೆಲ್ಲಬೇಕು. ನಾವೇನು ಗೆದ್ದಿತೀವಿ ಅಷ್ಟೇ ಊಟ, ಅದನ್ನೇ ನಾವು ವಾರ ಪೂರ್ತಿ ಸರ್ವೈವ್ ಆಗಬೇಕು.
ಇಟ್ಸ್ ವೆರಿ ಡಿಫಿಕಲ್ಟ್ ಜರ್ನಿ ಅದು. ನಾನು ತುಂಬ ಇಷ್ಟನೂ ಪಟ್ಟು ಆಡ್ತೀವಿ, ತುಂಬ ಕಷ್ಟನೂ ಆಗುತ್ತೆ ಕೂಡ. ಅಲ್ಲಿ ಸ್ಕ್ರಿಪ್ಟೆಡ್ ಅಂತ ಇದ್ಬಿಟ್ಟಿದ್ರೆ ಬಹುಶಃ ಚೈತ್ರ ಅವ್ರಿಗೆ ಸುದೀಪ್ ಸರ್ ಅಷ್ಟೊಂದು ಹೇಳ್ತಾನೆ ಇರಲಿಲ್ಲ. ಪ್ರೋಟೋಕಾಲ್ಸ್ನ ಬ್ರೇಕ್ ಮಾಡಿದ್ದೀರ ಅಂತ ಆಲ್ಮೋಸ್ಟ್ ಎಪಿಸೋಡ್ ಪೂರ್ತಿ ಅದೇ ಆಯಿತು. ಹಂಗಿದ್ರೆ ನೀವು ಅರ್ಧ ಗಂಟೆ ಆಚೆ ಬಿಡ್ತೀವಿ, ಹೋಗಿ ನೋಡ್ಕೊಂಡು ಬನ್ನಿ ಏನೇನು ಆಗ್ತಿದೆ ನೋಡ್ಕೊಂಡು ಆಟ ಆಡಿ ಅನ್ನೋ ಥರನೂ ಕೂಡ ಹೇಳಿದ್ರು. ಸೊ ಹಂಗಿದ್ರೆ ಬಿಗ್ ಬಾಸ್ ಆಗಲ್ಲ ಸ್ಕ್ರಿಪ್ಟ್ ಇದ್ರೆ. ಅನುಷ್ ಅವ್ರಿಗೆ ಎಲ್ಲೋ ಒಂದು ಕಡೆ ರಿಗ್ರೆಷನ್ ಇದೆಯಾ, ನಾನು ಒಂದ್ಸಲ ಆದರೂ ಕ್ಯಾಪ್ಟನ್ ಆಗ್ದಿರನೇ ಹೊರಗಡೆ ಬಂದ್ಬಿಟ್ನಲ್ಲ ಅಂತ? 100% ಇದೆ. ನನಗೆ ಅದೊಂದು ಆಸೆ ಇತ್ತು, ನಾನು ಕಪ್ ಕೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಟಾಪ್ 5 ಇರ್ತೀನಿ ಅಂತ ನನ್ನನ್ನು ನಾನು ನೋಡ್ಕೊಂಡಿದ್ದೆ. ಆ್ಯಂಡ್ ಕಿಚ್ಚನ ಚಪ್ಪಾಳೆ ಬೇಕಾಗಿತ್ತು, ಉತ್ತಮ ಅಂತ ಅವ್ನು ಸಿಗಬೇಕಿತ್ತು. ಅಟ್ಲೀಸ್ಟ್ 1 ವಾರ ಕ್ಯಾಪ್ಟನ್ ಆಗಿ ನಾನು ಆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗಿತ್ತು. ಎಲ್ಲರನ್ನೂ ಹೇಗೆ ನಾನು ಕಂಟ್ರೋಲ್ ಮಾಡ್ತೀನಿ ಅದನ್ನು ನೋಡ್ಕೋಬೇಕಾಗಿತ್ತು, ನನಗೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು. ಅನ್ಫಾರ್ಚುನೇಟ್ಲಿ 3 ಸಲ ಕ್ಯಾಪ್ಟನ್ಸಿ ಬಂದಾಗಲೂ ನಾನು ಎಫರ್ಟ್ನ ಆಗಲಿಲ್ಲ. ಅಲ್ಲ, ನೀವು ಕ್ಯಾಪ್ಟನ್ ಆಗಿದ್ರೆ ಏನಂತೆ, ಕ್ಯಾಪ್ಟನ್ ಕಿಚ್ಚ ಅವರೇ ನಿಮ್ಗೆ ಕಣ್ಣೊರೆಸಿ ಕಳ್ಸಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ಅದಕ್ಕಿಂತ ಇನ್ನೇನ್ ಬೇಕಲ್ಲ. ಬಿಗ್ ಬಾಸ್ ವೇದಿಕೆನಲ್ಲಿ ಅದೊಂದು ಮೆಮೊರಬಲ್ ಮೂಮೆಂಟ್ ಅಂತ ಕೇಳಿದ್ರೆ ಅದೇ ಇರ್ಬೋದು. ಬಹುಶಃ ನನ್ನ ಲೈಫ್ ಲಾಂಗ್, ಬಿಕಾಸ್ ಅವರು ತುಂಬಾ ರೆಸ್ಪೆಕ್ಟ್ಫುಲ್ ವ್ಯಕ್ತಿ, ಅಭಿನಯ ಚಕ್ರವರ್ತಿ. ಅವ್ರು ಬಂದ್ಬಿಟ್ಟು ನಾನು ಕಣ್ಣೋರಿಸ್ತಾರೆ ಅಂತಂದಾಗ ಅದಕ್ಕಿಂತ ಇನ್ನೇನು ಬೇಡ ಅಂತ ಅನ್ಸುತ್ತೆ. ಅದು ತುಂಬಾ ಖುಷಿ ಆಯ್ತು ನಂಗೆ. ಎಲ್ಲ ಒಂದ್ ಕಡೆ ಒಂದು ಟಾಕ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲಾನು ಬಿಗ್ ಬಾಸ್ಗೆ ಹೋಗಕ್ಕೆ ಮೊದಲೇ ಧರ್ಮಕೀರ್ತಿರಾಜು ಅನುಷಾ ರೈ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ರಂತೆ, ಅವರಿಬ್ರು ಲವ್ ಮಾಡ್ತಿದ್ರಂತೆ, ಮುಂದೆ ಮದುವೆ ಆಗ್ತಾರಂತೆ, ಹಾಗಾಗಿನೇ ಅವರಿಬ್ರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು. ಇಲ್ಲ, ಈ ಮೀನ್ ವೈಲ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮೊದಲೇ ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಒಟ್ಟಿಗೆನೆ ಮಾಡಿದ ತಕ್ಷಣ ಅವರಿಬ್ಬರಿಗೂ ಸಂಬಂಧ ಕಟ್ಟೋದು ಸರ್ವೇ ಸಾಮಾನ್ಯ. ಸೊ ಆ್ಯಕ್ಚುಲಿ ಫ್ಯಾಕ್ಟ್ ಏನು ಅಂತ? ಸಿ, ಧರ್ಮ ಒಳ್ಳೆ ಫ್ರೆಂಡ್ ನನಗೆ, ವೆರಿ ಗುಡ್ ಫ್ರೆಂಡ್. ಇನ್ಫ್ಯಾಕ್ಟ್ ಒಳ್ಳೆ ವ್ಯಕ್ತಿತ್ವ ಇರೋವಂಥವ್ರು. ಆ್ಯಂಡ್ 3 ಸಿನಿಮಾ ಮಾಡಿದಾಗ ಅದು ಸಹಜ, ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ, ಕೆಮಿಸ್ಟ್ರಿ ಕಾಂಬಿನೇಷನ್ ಎಲ್ಲ ವರ್ಕೌಟ್. ಆ್ಯಂಡ್ ಅಷ್ಟು 3 ಸಿನಿಮಾ ಒಟ್ಟಿಗೆ ಮಾಡೋದ್ರಿಂದ ಜನ ಹಂಗೆ ಅನ್ಕೊಂಡಿರ್ಬೋದು ಅಷ್ಟೇ. ನಾವು ಒಳ್ಳೆ ಫ್ರೆಂಡ್ಸೇ. ಆ್ಯಂಡ್ ಬ್ರೇಕಪ್ ಆ ಥರದ್ದೆಲ್ಲ ಏನೂ ಇಲ್ಲ, ಯಾರ ರಿಲೇಷನ್ಶಿಪ್ಪು ಇಲ್ಲ. ಒಳ್ಳೆ ವ್ಯಕ್ತಿತ್ವ, ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಅವರು ಅಷ್ಟೇ ರೆಸ್ಪೆಕ್ಟ್ ನನ್ನನ್ನು ಮಾಡ್ತಾರೆ. ಇಬ್ಬರ ಮಧ್ಯ ಒಂದು ಏನಂತಾರೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ. ಏನಿಲ್ಲ ನನ್ನ ಅವರ ನಡುವೆ ಏನಿಲ್ಲ ಅಂತ ಸಾಂಗ್ ಇದೆಯಲ್ಲ, ಆ ಥರ ನೀವು ಆಡ್ತೀರಾ. ಬಟ್ ನೋಡೋ ಆಡಿಯನ್ಸ್ ಏನು ಹೇಳ್ತಾರೆ, ಧರ್ಮ ಅನುಷಾ ರೈ ನಿಜ ಜೀವನದಲ್ಲೂ ಒಂದಾಗಬೇಕಪ್ಪ, ನಮ್ಗೆ ಖುಷಿ ಆಗುತ್ತೆ ಅಂತ ಒಂದಷ್ಟು ಕಮೆಂಟ್ಸ್. ಅದು ಹಣೆ ಬರ ಗೊತ್ತಿಲ್ಲ. ಬಟ್ ಐ ರೆಸ್ಪೆಕ್ಟ್ ಹಿಮ್. ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಐ ರೆಸ್ಪೆಕ್ಟ್ ಹಿಮ್. ಅದು ಗೊತ್ತಿಲ್ಲ ಅವ್ರ ಲೈಫ್ ಏನಿದೆ, ನನ್ನ ಲೈಫ್ ಏನಿದೆ, ಫ್ಯೂಚರ್ ವಿ ಡೋಂಟ್ ನೋ. ಧರ್ಮ ಅವರ ಮೂಲಕನೇ ನಿಮಗೆ ದರ್ಶನ್ ಸರ್ ಪರಿಚಯ ಆಗಿದ್ದ ಹೇಗೆ ಅಂತ? ಹೌದು, ಖಡಕ್ ಮೂವಿಗೆ ದರ್ಶನ್ ಸರ್ ಅಂದರೆ ನಾನು ಅವ್ರ ಫ್ಯಾನ್ ಚಿಕ್ಕ ವಯಸ್ಸಿಂದ ಕೂಡ. ಯಾವ ಸಿನಿಮಾನೂ ಬಿಡ್ತಾ ಇಲ್ಲ. ಇದೊಂದು ಇನ್ಸಿಡೆಂಟ್ ಹೇಳಬೇಕು. ಸಾರಥಿ ಸಿನಿಮಾ ಪ್ರಮೋಷನ್ಗೆ ಅಂತ ತುಮಕೂರಿಗೆ ಬಂದಿರ್ತಾರೆ. ನಾನು ಟ್ಯೂಷನ್ಗೆ ಹೋಗಿದ್ದೆ ಅವಾಗ, 10th ಸ್ಟ್ಯಾಂಡರ್ಡ್. ನಾನು ಟ್ಯೂಷನ್ಗೆ ಹೋಗಿದ್ದೆ. ದರ್ಶನ್ ಸರ್ ಏನು ಇಷ್ಟೊಂದು ಕ್ರೌಡ್ ಅಂತ ಅಂದಾಗ ಅಲ್ಲಿ ಮೊಬೈಲು ಇರಲಿಲ್ಲ. ಯಾರು ಅಕ್ಕಪಕ್ಕದ ದರ್ಶನ್ ಸರ್ ಗೊತ್ತಲ್ಲ, ದರ್ಶನ್ ಸರ್ ಕಾಲಿದ ಕಡೆ ಎಲ್ಲ ಜಾತ್ರೆ, ಅಷ್ಟು ಜನ ಇರ್ತಾರೆ. ನಾನು ಈ ದರ್ಶನ್ ಸರ್ ಇದ್ದಾರಾ ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಜನದ ಮಧ್ಯೆ ಎಲ್ಲ ನುಕ್ಕೊಂಡು ನೋಡೋಕ್ಕೆ ಅಂತ ಹೋದೆ. ಅವರು ಸಿದ್ಧಗಂಗಾ ಮಠ ಸ್ವಾಮೀಜಿಗಳದ್ದು ಆಶೀರ್ವಾದ ತೊಗೊಳಕ್ಕೆ ಒಳಗೆ ಹೋಗಿದ್ರು. ಅವರಿಲ್ಲ. ನೋಡ್ತಿದ್ದೀನಿ ದರ್ಶನ್ ಸರ್ ಕಾಣಿಸಿಲ್ಲ, ಬಟ್ ಕಾಣಿಸಿದ ಧರ್ಮನೇ. ನಾನು ನೋಡಿದ ಫಸ್ಟ್ ಆ್ಯಕ್ಟರ್ ಧರ್ಮನೇ. ಬಟ್ ಧರ್ಮ ಅವ್ರು ನೋಡಿ, ಇವ್ರನ್ನೆಲ್ಲೋ ನೋಡಿ ಕ್ಯಾಡ್ಬರೀಸ್ ಅಲ್ಲ, ನವಗ್ರಹ ಸಿನಿಮಾ ಮಾಡಿದ್ರಲ್ಲ, ಆ ಟೀಮೇ ಇತ್ತು. ವಿನೋದ್ ಪ್ರಭಾಕರ್ ಅವರು, ಸೃಜಿನ್ ಅವರು, ತರುಣ್ ಸುಧೀರ್, ಧರ್ಮ ಅವರು ಎಲ್ಲರೂ ಇದ್ರು. ಆ ಸಂದಿನಲ್ಲಿ ನಾನು ಹೋಗಿ ಆ ಒಂದು ಲಾರಿ ಕ್ಯಾಂಟರ್ ವೆಹಿಕಲ್ ಥರ ಇರ್ತಾರೆ, ಎಲ್ರಿಗೂ ಹಿಂಗೆ ಹಾಯ್ ಮಾಡಿದ್ರು. ಹೋಗಿ ಹಾಯ್ ಧರ್ಮ ಅಂದರೆ ಹಾಯ್ ಕ್ಯಾಡ್ಬರೀಸ್ ಅಂತ ಹೋಗಿ ಕೈ ಕೊಟ್ಟಿದ್ದೆ ಅಷ್ಟೇ. ಅದೇ ದರ್ಶನ್ ಸರ್ನ ನೋಡೋಕೆ ಹೋಗಿದ್ದು. ಅದಾದಮೇಲೆ ನಾನು ಅವ್ರ ಜೊತೆಗೆ ಸಿನಿಮಾ ಮಾಡ್ತೀನಿ. ಆ ಸಿನಿಮಾದ ಮುಹೂರ್ತಕ್ಕೆ ದರ್ಶನ್ ಸರೇ ಬರ್ತಾರೆ. ಸೊ ಹಾಗೆ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.